स्वागत है आपका बी न्यूज नेशन में। मैं हूं आबिद हुसैन शेख। मजदूर बिरादरी का एकता प्रदर्शन। आज देश भर में कार्मिक दिवस मनाया जा रहा है। इसी के चलते बीजापुर में विविध मजदूर यूनियन की ओर से विशाल रैली का आयोजन करके एकता का प्रदर्शन करते हुए सरकार की कार्मिक विरोधी नीतियों पर आक्रोश व्यक्त करके अब तक इन्हें इंसाफ नहीं मिला, जीवन सुरक्षा से लेकर स्वाभिमान की जिंदगी के लिए कई मुद्दों पर आज भी सरकार के साथ संघर्ष जारी होने की बात कही कार्मिक मुखंडों ने। आज देश भर में विश्व कार्मिक दिनाचरण यानी लेबर डे मनाया जा रहा है। इसको लेते हुए तमाम बीजापुर ज़िले से जो कार्मिक हैं, जो लेबर यूनियन है, तो सिद्धेश्वर मंदिर से आज एक लेबर डे के मौके पर रैली निकली हुई है। आइए यहाँ पर देखते हैं कि तमाम मजदूर यूनियन के नेता और मजदूरों ने इसमें भाग लिया है। ಇವತ್ತು ಕಾರ್ಮಿಕ ದಿನಾಚರಣೆ ನಾವು ದರಸರ ಇದೇ ಟೈಪ್ ಹಬ್ಬ ಅಂತ ಮಾಡ್ಕೊತ ಬರ್ತಾ ಇದ್ದೇವೆ. ಆದರೆ ಕಾರ್ಮಿಕರಿಗೆ ಏನೋ ಮಟ್ಟ ಯಾವುದೂ ನ್ಯಾಯ ಸಿಕ್ಕಿಲ್ಲ. ನಮ್ಮ ಆಯಿಲ್ ಮಿಲ್ ಅಸೋಸಿಯೇಷನ್ಗೆ ನಮ್ಮದು ಆಯಿಲ್ ಮಿಲ್ ಅಸೋಸಿಯೇಷನ್ ಅಂದ್ರೆ ಹಿಂಗದ, ವರ್ಷಕ್ಕೆ 3 ತಿಂಗಳು ಅಷ್ಟೇ ಮಿಲ್ ಚಾಲು ಇರ್ತಾವೆ. ಆನಂತರ 7 ತಿಂಗಳ ಗೊಂಡರ್ಕಾಯಿ ಹೋಗಬೇಕು, ಶೆಂಟ್ರಿಂಗ್ಕಾಯಿ ಹೋಗಬೇಕು, ಈ ಥರ ಅದ. ಮತ್ತು ಗೌರ್ಮೆಂಟಿಂದ ಒಂದು ಸೌಲಭ್ಯ ನಮಗಿಲ್ಲ, ಅಥವಾ ಕಾರ್ಮಿಕ ಕಾರ್ಡ್ ಆಗಲಿ ಅಥವಾ ಯಾವುದೇ ಇನ್ಶೂರೆನ್ಸ್ ಆಗಲಿ ಏನೂ ಇಲ್ಲ. ಮತ್ತು ನಾವು ದರಸರ ಗೌರ್ಮೆಂಟ್ ಸರ್ಕಾರಕ್ಕೆ ನಾವು ಮನವಿ ಕೊಡ್ಕೋತೇ ಬಂದೆವು, ಆದರೆ ನಮಗೆ ಇನ್ನೂ ಮಟ್ಟ ನ್ಯಾಯ ಯಾವುದೂ ಸಿಕ್ಕಿಲ್ಲ. ಮತ್ತು ನಾವು ಹೋದ ವರ್ಷ ಮಾನ್ಯ MB ಪಾಟೀಲ್ ಸಾಹೇಬರಿಗೆ ಮನವಿ ಕೊಟ್ಟಿದ್ದೆವು, ಮತ್ತು ಕಾರ್ಮಿಕ ಸಚಿವರಿಗೂ ಮನವಿ ಕೊಟ್ಟಿದ್ದೆವು. ನಮಗೆ ಇನ್ನೂ ಮಟ್ಟ ಯಾವುದೂ ನ್ಯಾಯ ಸಿಕ್ಕಿಲ್ಲ. ಮತ್ತು ಈ ಧ್ವನಿ ಮೀಡಿಯಾದವರು CM ಮಟ್ಟ ಹೋಗಿ ಮುಟ್ಟುವ ಮಟ್ಟ ನೀವು ಶೇರ್ ಮಾಡಬೇಕಂತೇಳಿ ನನ್ನ ಕಳಕಳಿಯಿಂದ ಕೇಳ್ಕೊಳ್ಳುತ್ತೇನೆ. ನನ್ನ ಹೆಸರು ನಬೀರ್ ಸುಲ್ ಚೌಧरी। आपने देखा कि कार्मिक दिनाचरण जो हर साल मनाते हैं, लेकिन कार्मिकों के लिए, मजदूरों के लिए ये कोई एक त्यौहार से कम नहीं है। लेकिन आज जिनके ज़बान से ये अल्फाज को सुनने के बाद ऐसा लग रहा है कि ये कार्मिक जो है बिल्कुल नाराज़ हैं। जो सहूलतें इन्हें गवर्नमेंट से, सरकार से मिलनी चाहिए थी, लेकिन वो इन्हें नहीं मिल पा रही है। ಇವತ್ತು ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನು ಬಿಜಾಪುರದ ಎಲ್ಲ ಕಾರ್ಮಿಕ ಸಂಘಟನೆಗಳು ಒಂದುಗೂಡಿ ಇವತ್ತಿನ ದಿನ ಕಾರ್ಮಿಕರೆಲ್ಲರೂ ಕೂಡಿ ಸಿದ್ದೇಶ್ವರ ದೇವಸ್ಥಾನದಿಂದ ಇಲ್ಲಿ ಗಗನಮಹಲ್ವರೆಗೂ ಮೆರವಣಿಗೆಯಲ್ಲಿ ಬಂದು ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ಈ ನಿಮಿತ್ತವಾಗಿ ಇಡೀ ಕಾರ್ಮಿಕ ವರ್ಗಕ್ಕೆ ನಮ್ಮೆಲ್ಲರ ಪರವಾಗಿ ಶುಭಾಶಯನ್ನು ಕೋರುತ್ತಾ, ಇಂದು ನಮ್ಮ ದೇಶದಲ್ಲಿ ಕಾರ್ಮಿಕ ಕಾನೂನುಗಳನ್ನು ಮೊಟಕುಗೊಳಿಸುತ್ತಿದ್ದಾರೆ, ಕಾರ್ಮಿಕ ಹಕ್ಕುಗಳನ್ನು ತಿರಸ್ಕರಿಸುತ್ತಿದ್ದಾರೆ, ಕಾರ್ಮಿಕರಿಗೆ ಕನಿಷ್ಠ ಕೂಲಿ ಕೂಡ ಕೊಡಲಾರದಂಥ ಸರ್ಕಾರಗಳು ಬರ್ತಾ ಇದ್ದಾವೆ. ಇವುಗಳನ್ನು ಎಲ್ಲನೂ ಪ್ರತಿಭಟಿಸಿ ನಾವು ಇವತ್ತಿನ ದಿನ ಈ ಕಾರ್ಮಿಕರ ಹಕ್ಕೊತ್ತಾಯ ಏನಂದರೆ, ಯಾವುದೇ ಕಾರ್ಮಿಕರಿಗೆ ಕನಿಷ್ಠ ಒಂದು ವೇತನ ಸಿಗಬೇಕು ಅವರಿಗೆ. ಅಲ್ಲಿಂದ ಪ್ರತಿಯೊಬ್ಬ ಕಾರ್ಮಿಕನಿಗೆ ಒಂದು ಮನೆ ಎಂಬುದು ಇರಬೇಕು.
ಪ್ರತಿಯೊಬ್ಬ ಕಾರ್ಮಿಕನರಿಗೆ ಬೆಳಗ್ಗೆದ್ರೆ ಅವನಿಗೆ ಒಂದು ಕೆಲಸ ಸಿಗುವಂಥ ವ್ಯವಸ್ಥೆ ಆಗಬೇಕು. ಆದರೆ ಇವತ್ತಿನ ದಿನ ಬಂಡವಾಳಶಾಹಿಗಳು ಕೇವಲ ಕಾರ್ಪೊರೇಟ್ ಪರವಾಗಿ, ಸರ್ಕಾರಗಳು ಬಂಡವಾಳಶಾಹಿ ಪರವಾಗಿ ಕಾರ್ಯ ಮಾಡ್ತಿದ್ದಾರೆ. ಅವರ ಪರವಾಗಿ ಕಾರ್ಮಿಕ ಕಾನೂನುಗಳನ್ನು ತಿದ್ದುಪಡಿ ಮಾಡ್ತಿದ್ದಾರೆ. ಈ ರೀತಿ ಕಾನೂನು ತಿದ್ದುಪಡಿ ಮಾಡೋದ್ರಿಂದ ಕಾರ್ಮಿಕ ಹಕ್ಕುಗಳನ್ನು ಮೊಟಕುಗೊಳ್ಳುತ್ತಿದ್ದಾವೆ. ಕಾರ್ಮಿಕರಿಗೆ ಸಿಗಬೇಕಂತ ಸವಲತ್ತುಗಳು, ಕಾರ್ಮಿಕರಿಗೆ ಸಿಗಬೇಕಂತ ನ್ಯಾಯ ಇವುಗಳನ್ನು ಏನದಲ್ಲ ಸಾವಕಾಶವಾಗಿ ಈ ಸರ್ಕಾರದ ಸಹಾಯದಿಂದ ಈ ಖಾಸಗೀಕರಣ ಏನು ಮಾಡ್ತಾ ಇದ್ದಾರಲ್ಲ, ಖಾಸಗೀಕರಣದ ಮಾಲೀಕರು ಇವುಗಳನ್ನು ಸದೆಬಡಿತಿದ್ದಾರೆ. ಅದಕ್ಕಾಗಿ ಕಾರ್ಮಿಕರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಗ್ಗೂಟಾಗಿ, ಈಗ ಅಸಂಘಟಿತ ಕಾರ್ಮಿಕರು ಭಾಳಷ್ಟು ಜನ ಇದ್ದಾರೆ, ಅವುಗಳನ್ನೆಲ್ಲ ಒಂದು ಸಂಘಟಿತ ಕಾರ್ಮಿಕರನ್ನಾಗಿ ಅವರ ಹಕ್ಕುಗಳನ್ನು ಯಾವ ರೀತಿ ಪಡ್ಕೊಳ್ಬೇಕು, ಯಾವ ರೀತಿ ಒಂದಾಗಿ ನಾವು ಹೋರಾಟ ಮಾಡಬೇಕೆಂಬುದು ನಾವೆಲ್ಲರೂ ಇವತ್ತಿನ ದಿನ ನಾವು ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸುತ್ತಾ ನಮ್ಮ ಹಕ್ಕುಗಳ ಪರವಾಗಿ ಕೂಡ ನಾವು ಹೋರಾಟ ಮಾಡುವುದು ಅವಶ್ಯವಾಗಿದೆ ಅಂತ ಹೇಳಲು ಬಯಸುತ್ತೇವೆ. ಇವತ್ತಿನ ದಿನ ನಮ್ಮ ಹೆಸರು ಜಿ ಗಾಂಧಿ, ಪ್ರಧಾನ ಕಾರ್ಯದರ್ಶಿ, ಆಲ್ ಇಂಡಿಯಾ ಗ್ರಾಮೀಣ ಬ್ಯಾಂಕ್ ಎಂಪ್ಲಾಯ್ ಅಸೋಸಿಯೇಷನ್. ಕಾರ್ಮಿಕ ಸಂಘಟನೆದು ಇವತ್ತು ಮೇ ದಿನಾಚರಣೆಯನ್ನು ಆಚರಣೆ ಮಾಡ್ಲಕತ್ತೀವಿ. ಇದು ಇವತ್ತಿನ ಪ್ರಸ್ತುತ ಪರಿಸ್ಥಿತಿ ಒಳಗೆ ಮೇ ದಿನಾಚರಣೆ ಮಾಡೋದು ಭಾಳ ಅವಶ್ಯಕತೆ ಇದೆ. ಯಾಕಂದ್ರೆ ನಮ್ಮ ಹಿಂದಿನ ಸರ್ಕಾರನು ಈ ಕಾರ್ಮಿಕ ಹಕ್ಕು ರಕ್ಷಣೆ ಮುಡ್ಗೋಲು ಇದು ಆಗ್ಲಕತ್ತದ. ಸುಪ್ರೀಂ ಕೋರ್ಟದು ಆದೇಶ ಅದ, ಬಿಸಿ ಊಟ, ಅಂಗನವಾಡಿ ಮತ್ತು ಯಾರ್ಯಾರು ಅಸಂಘಟಿತ ಕಾರ್ಮಿಕರು ಅದಾರ ಅವ್ರಿಗೆ 18,000 ರೂಪಾಯಿ ವೇತನ ಕೊಡಬೇಕು ಇನ್ಕಿನ ಆದೇಶ ಇದ್ರೂ ಕೂಡ ಇವತ್ತಿಗೆ ತನಕನೂ ಅದು ಜಾರಿಯಾಗಿಲ್ಲ. ನಾವು ಪದೇ ಪದೇ ಹೋರಾಟ ಮಾಡ್ತಾನೆ ಇದ್ದೀವಿ. ಆದ್ರೆ ನಮ್ಮ ಈ CITU ಸಂಯೋಜಿತ ಎಷ್ಟು ಸಂಘಟನೆ ಅದಾರ ಅವ್ರಿಗೆ ತಗೊಂಡು ಈ ವಿಭಜನೆಯಿಂದ ಇದು ಒಂದು ನಮ್ಮದು ಹಬ್ಬ ರೀ. ಮೇ ದಿನಾಚರಣೆ ಅಂದರೆ ಕಾರ್ಮಿಕ ರಕ್ಷಣೆ ಸಂಬಂಧ ಹೋರಾಡುವಂಥ ಹಕ್ಕು. ಇದ್ರೊಳಗೆ ಬಿಸಿ ಉಳಿದವ್ರು ಅದಾರ, ಹೆಚ್ಚಿನ ಸಂಖ್ಯೆಯೊಳಗೆ ನಮ್ಮ ಹಮಾಲ್ರು ಏನಾದಾರ ಅಂದ್ರೆ ಅವ್ರಿಗೂ ಸಾಕಾದಷ್ಟು ಸಮಸ್ಯೆಗಳು ಅದಾವೆ. ಇವತ್ತಿನ ದಿವಸ ಅವರು ಎಷ್ಟು ಕೂಲಿ ಮಾಡ್ತಾರೋ ಅದ್ರ ತಕ್ಕ ಅವ್ರಿಗೆ ಫಲ ಸಿಗೋದಿಲ್ಲ. ಮತ್ತು ಅವ್ರಿಗೆ PF ಇಲ್ಲ, ಏನಿಲ್ಲ. ಲಾಸ್ಟಿಗೆ ಅವ್ರು ಹಮಾಲಿ ಮಾಡಿ ಮನೆಗೆ ಹೋಗೋತ್ನಾಗ ಖಾಲಿನೇ ಹೋಗ್ಬೇಕಾಗ್ತದೆ ಅವ್ರಿಗೆ. ಅಂಥ ಪರಿಸ್ಥಿತಿ ಅದ. ಸರ್ಕಾರ ಮುತರು ಎಸ್ಕಿಸಿನ ಅವ್ರಿಗೆ ಏನಾರೇ ಮುಂದಿನ ದಿವಸ ಒಳಗೆ ಅವ್ರಿಗೆ ಹಕ್ಕದು ರಕ್ಷಣೆ ಕೊಡಬೇಕು. ಮತ್ತು ವಿವಿಧ ಸಂಘಟನೆಯವ್ರಿಗೂ ಕನಿಷ್ಠ 18,000 ರೂಪಾಯಿ ಬೇಡಿಕೆ ಕೊಡಬೇಕು ಮುಂದಿನ ದಿವಸ ಒಳಗೆ. ಮತ್ತು ಹೊಸ ಸರ್ಕಾರ ಬಗಾನ ಯಾವುದನ್ನು ಸರ್ಕಾರ ಬಂದ್ರೆ ನಮ್ಮದು ಬೇಡಿಕೆ ಈಡೇರಿಸಲ್ಲ. ಆದ್ರೂ ನಾವು ನಮ್ಮ ಕಾರ್ಮಿಕ ಹಕ್ಕಿನ ಪರಗ ಎಲ್ಲರಿಗೂ ಒಂದು ಕೂಡ ಹೋರಾಟ ಮಾಡಿದ್ರೆ ಮಾತ್ರ ನಮ್ಮ ಬೇಡಿಕೆ ಈಡೇರಿಸ್ತಾರೆ ಅನ್ನೋದು ಆತ್ಮವಿಶ್ವಾಸ ಏನದ ನಮಗೆ ಇದೆ. ನನ್ನ ಹೆಸರು ಸುರೇಖಾ ರಾಜपूत, अखिल भारत जनवादी महिला संगठन राज्य उपाध्यक्ष। आज हमारे साथ मौजूद हैं भीमसी कलरगी, जो कार्मिक संघ के अध्यक्ष भी हैं और कार्मिक संघ के लीडर भी हैं। यानी बहुत लंबे अरसे तक उन्होंने कार्मिक संघ की सेवा भी की है। आज हमारे साथ मौजूद हैं। आइए इस मौके पर कार्मिक दिनाचरण जो लेबर डे है, इस मौके पर क्या समस्याएं हैं उनसे जानने की कोशिश करते हैं। ये विश्व कार्मिक दिनाचरण है। हमें सिद्धेश्वर देवालय से ब्रंत मेलोडी अम्बेडकर चौक को आए। हमारा मांगनी है ये क्या, मोदी केंद्र सरकार मोदी है, बड़े अच्छा बात करता है, बಣ್ಣ बातಗಳು ಹೇಳಿ अच्छा बात कर अच्छा दिन आएंगे थे। अच्छा दिन नहीं है, खराब दिन आ रहे हैं। देखो चुनावने घोषणा करे था 2 कोटी उद्योग देते रहता, 2 कोटी में 50 लाख निरुद्ध हो गया। और ये रैताओं को क्या कहता, स्वामीनाथन वर्दी व्यस्त सब मिलकर 50% डालकर मैं बेंबल बेले दे दूँगा, वो भी नहीं दिया। साल मन्ना कर तो कहते मन्ना करे नहीं। ये कार्मिक विरोधी और 41 कानून में 5 का कानून करा, 39 अभी कानून कार्मिक विरोधी कर रहा है। इसके बारे में हमें समान वेतन समान ಕೆಲಸ ಕೊಡಬೇಕು। ये सब ಬೆಲೆ ಏರಿಕೆ ಎಲ್ಲ सब गाड़ी तेल होंगे, डीजल होंगे, पेट्रोल होंगे, ये काम क्या दिनवत्य वस्तु अभी हमें करते हैं, सबका भाव चढ़ते जा रहा है। हमारा ये कार्मिक का भाव चले नहीं। हमें क्या है, ये सूचकांक बेले ಏರಿಕೆ सूचकांक प्रकार कनिष्ठ वेतन 18,000 देना कहते हैं हमारा मांग रहे हैं। नहीं तो हम होराट करने वाला है। हमें एक वक्कट आकर विजापुर में हमें सब कार्मिक वक्कट कर ये लड़ रहे हैं। आगे भी कितना लड़े हैं, लड़कर जरा काम ऐसे जो है अभी हुआ है नहीं। अभी ये केंद्र का कानून विरोध कर हम सब लड़ रहे हैं। अभी दिन अच्छा दिन आया नहीं, खराब दिन आ रहे हैं। और उसकी वास्ते हमें ये लड़ना पड़ रहा है। कोमवादी है, कोमवादी है, उसका विरोध कोम सौहार्द वास्ते हम ये CITU हम कार्मिक संगठन सब मिलकर हम लड़ रहे हैं। कार्मिक रहित विरोधी नीति विरोधी है नीति है, उसके विरोध हम लड़ रहे हैं केंद्र के विरोध। आपने सुना कि आज ईद का दिन है, कार्मिकों के लिए एक ईद का दिन है, जो लेबर डे जो मनाया जाता है विश्व भर में। लेकिन
ज़्यादा से ज़्यादा यहाँ जो कार्मिक हैं जो अपनी समस्याओं को लेकर इस त्यौहार के दिन यानी कार्मिक त्यौहार जो होता है उनका आज के दिन वो ज़्यादा से ज़्यादा खुश नज़र नहीं आए, यानी कम से कम वेतन भी उन्हें नहीं मिल पा रहा है, न रहने के लिए घर मिला है, यानी सरकार जो भी वादे कर रही है वो पूरे नहीं हुए हैं। इन्हीं समस्याओं को लेकर कार्मिक हमारे सामने पेश हुए। कैमरामैन सोहेल के साथ मैं खुर्शीद आलम, बी न्यूज़ नेशन, बीजापुर। और खबरों के लिए देखते रहिए बी न्यूज़ नेशन। वेंटेज मोटर्स, ओपीपी सैनिक स्कूल, फर्स्ट गेट, तरबीर रोड, विजयपुर। कॉन्टैक्ट नंबर 9731512783, 9731512793। ನಮ್ಮಲ್ಲಿ ಎರಡು ಥರ ಬ್ರ್ಯಾಂಡ್ಸ್ ಇರ್ತದೆ, ಒಂದು ವೆಸ್ಪಾ ಅಂತೇಳಿ ಮತ್ತು ಇನ್ನೊಂದು ಎಪ್ರಿಲ್ ಅಂತೇಳಿ. ಆ ವೆಸ್ಪಾದಲ್ಲಿ ವೆರೈಟಿ ಬೇರೆ ಬೇರೆ ಮಾಡಲ್ಸ್ ಅದಾವೆ, ಆಮೇಲೆ ಎಪ್ರಿಲಾದಲ್ಲೂ ಬೇರೆ ಬೇರೆ ಮಾಡಲ್ಸ್ ಅದಾವೆ. ಸೊ ಎಲ್ಲರೂ ವೆಸ್ಪಾ ಅಂದರೆ ತುಂಬ ಭಾಳ ಕಾಸ್ಟ್ಲಿ ಐತೆ ಅಂತ ಅನ್ಕೊಂತಾರೆ, ಬಟ್ ಅಷ್ಟೇನು ಕಾಸ್ಟ್ಲಿ ಇಲ್ಲ. ಶೋರೂಮ್ ವಿಸಿಟ್ ಮಾಡಿರಿ, ಟೆಸ್ಟ್ ಮಾಡಿರಿ, ನಿಮಗೆ ಗೊತ್ತಾಗುತ್ತೆ ಇದು ಯಾಕೆ ಈ ಗಾಡಿ ಹೆಂಗೈತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಪ್ಲೀಸ್ ಡೂ ವಿಸಿಟ್ ಅವರ್ ಶೋರೂಮ್. ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್, ಸಿಲಾಯಿ ವರ್ಲ್ಡ್ ಮೆನ್ಸ್, ವುಮೆನ್ಸ್, ಕಿಡ್ಸ್ ಸಾರೀಸ್ ಬಂಪರ್ ಆಫರ್, ಬೈ 3 ಗೆಟ್ 3. ವಿಜಯಪುರ ನಗರದಲ್ಲಿ ಬಟ್ಟೆ ಕ್ಷೇತ್ರದ ಹೆಸರುವಾಸಿಯಾದ ಗುರುಕುಲ್ ರಸ್ತೆಯಲ್ಲಿರುವ ಬ್ರಹ್ಮಾಂಡ ಸಿಲಾಯಿ ವರ್ಲ್ಡ್ ಶೋರೂಮ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್, ಬೈ 3 ಗೆಟ್ 3. ಫಾರ್ಮಲ್, ಕ್ಯಾಜುವಲ್, ವಿಂಟರ್, ವೆಸ್ಟರ್ನ್ಸ್ ಬಂಪರ್ ಆಫರ್, ಫ್ಲಾಟ್ ಸೇಲ್ 299, 399, 499. ಇದು ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್, ಬೈ 1 ಗೆಟ್ 1 ಫ್ರೀ. ಇದು ಆಫರ್ ಸಿಲ್ಕ್ ಸಾರೀಸ್, ಕಾಟನ್ ಸಾರೀಸ್, ಡಿಸೈನ್ ಸಾರೀಸ್ಗಳ ಮೇಲೆ ಬಂಪರ್ ಆಫರ್ ಲಾಭ ಪಡೆಯಿರಿ. ಈ ಆಫರ್ ಸೀಮಿತ ಅವಧಿಗೆ ಮಾತ್ರ. ಹಿಂದೆ ತಮ್ಮ ಕುಟುಂಬದೊಂದಿಗೆ ಬನ್ನಿ. ಸ್ಥಳ ಸಿಲಾಯಿ ವರ್ಲ್ಡ್ ಮೆನ್ಸ್, ವುಮೆನ್ಸ್, ಕಿಡ್ಸ್ ಸಾರೀಸ್, ನಿಯರ್ ಸಿದ್ದೇಶ್ವರ್ ಟೆಂಪಲ್, ಬಿಸೈಡ್ ಕಾರ್ಪೊರೇಷನ್ ಬ್ಯಾಂಕ್, ಗುರುಕುಲ್ ರೋಡ್, ವಿಜಯಪುರ್. ಮೊಬೈಲ್ ನಂಬರ್ 7030170909. न्यूज़ नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज़ नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।